ನೋಡು, ಇನ್ನೂ ಎಷ್ಟು ವರ್ಷ ಅಂತ ಈ ಆಟ ಸಾಧಿಸ್ತೀವಿ. ಅವಳು ಮಾಡಿರೋ ತಪ್ಪನ್ನು ಕ್ಷಮಿಸಿ ಅವಳನ್ನು ಮನೆಗೆ ಕರ್ಕೊಂಬಾರು. ಅದು ನನ್ನ ಜೀವ ಇರುವವರೆಗೂ ಸಾಧ್ಯ ಇಲ್ಲಪ್ಪ. ನಾಳೆನೇ ಅವಳು ಮದುವೆ ಆಗಿರೋ ದಿನ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವತ್ತಿನ ದಿನ ನಾನು ಮನೆಯಿಂದ ಎಲ್ಲೂ ಹೊರಗಡೆ ಹೋಗಲ್ಲ, ಏನು ಮಾಡಲ್ಲ ಅಂತ ನಿಮ್ಗೆ ಗೊತ್ತಿದೆ. ಆದ್ರೂ ನನ್ನ ದೇವಸ್ಥಾನಕ್ಕೆ ಕರೀತಾ ಇದ್ದೀರಾ. ಅವಳು ಮಾಡೋಗಿರೋ ಗಾಯ ಎದೆಲಿನ್ನೂ ಆರಿಲ್ಲಪ್ಪ. ಆ ದಿವಸ ಆ ಗಾಯ ಮತ್ತೆ ಮತ್ತೆ ನನ್ನ ಚುಚ್ಚಿ ಕಾಡ್ತಾ ಇದೆ. ಮತ್ತೆ ನೀನು ಲಲಿತನ ಹತ್ರ ಒಂದಾಗೋ ವಿಷಯ ಮಾತಾಡಿದೆಯಲ್ಲೋ? ಅದು ಅವಳು ಖುಷಿಯಾಗಿರ್ಲಿ ಅಂತ ಅಷ್ಟೇ, ಮನಸ್ಸಿಂದ ಹೇಳಿದಲ್ಲ. ಅವಳನ್ನು ನಾನು ಯಾವತ್ತೂ ಕ್ಷಮಿಸೋದಿಲ್ಲ, ಅವಳನ್ನು ಯಾವತ್ತೂ ನಮ್ಮ ಮನೆಗೆ ಕರೆಯಕ್ಕೆ ಸಾಧ್ಯನೇ ಇಲ್ಲ. ಮರೆಯಕ್ಕೆ ಆಗದೆ ಇರೋ ನೋವು ಮಾಡಿ ಹೋಗಿರೋ ಅವಳನ್ನ ಹೇಗಪ್ಪ ಕ್ಷಮಿಸಕ್ಕೆ ಸಾಧ್ಯ? ಇಷ್ಟು ವರ್ಷ ನೀವು ನೆರಳಿರೋದು ನನ್ನ ಕಣ್ಣು ಮುಂದೆ ಹಾಗೆ ಇದೆ. ಅದನ್ನು ನೀವು ಮರ್ತಿರ್ಬೋದು, ಅದನ್ನು ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಪದೇ ಪದೇ ಅವಳ ವಿಷಯ ಮಾತಾಡಿ ನನ್ನನ್ನು ಕೆಟ್ಟವನ್ನಾಗಿ ಮಾಡಬೇಡಿ. ಎಂತ ಕೆಲಸ ಮಾಡ್ಬಿಡ್ರಿ ತಾತ. ಊಟ ಮಾಡುವಾಗಲೇ ನೀವು ವಿಷಯ ಮಾತಾಡ್ಬೇಕಿತ್ತ. ಅಟ್ಲೀಸ್ಟ್ ಊಟ ಆದ್ಮೇಲೆ ಮಾತಾಡ್ಬೋದಿತ್ತಲ್ವಾ? ಅಪ್ಪ ಹಸು ಅಂತ ಬಂದಿದ್ರು. ಬೇರೆ ಸಮಯದಲ್ಲಿ ಆಗಿದ್ದಿದ್ರೆ ಇನ್ನೂ ಕೋಪ ಮಾಡ್ಕೋತಿದ್ನಮ್ಮ. ಊಟ ಮಾಡುವಾಗ ಸಮಾಧಾನವಾಗಿರ್ತಾನೆ ಅಂದ್ಕೊಂಡು ಅದು ತಪ್ಪಾಯಿತು. ತಾತ ಇಷ್ಟು ದಿವಸ ಸುಮ್ಮನೆ ಇದ್ದವರು ಈಗ ಸಡನ್ನಾಗಿ ಯಾಕೆ ಈ ವಿಷಯನ ಎತ್ತಾ ಇದ್ದೀರಾ? ಸಮಯ ಬಂದಾಗ ಹೇಳ್ತೀನಮ್ಮ. ಯಾಕೋ ವಿಶ್ವ, ಮಾವ ಅವ್ರ ತಂಗಿ ಬಗ್ಗೆ ಮಾತಾಡಿದ್ರೇನೆ ಇಷ್ಟು ಕೋಪ ಮಾಡ್ಕೋತಾರೆ. ಅಲ್ಲ ಕಣೋ, ಅವ್ರು ಮಾಡಬಾರದು ಏನ್ ಮಾಡಿದ್ರು? ಪ್ರೀತಿಸೋದೇ ತಪ್ಪಾ? ಪ್ರೀತಿಸೋದು ತಪ್ಪಲ್ಲ ತನು, ಆದರೆ ಪ್ರೀತಿಸಿ ಅವ್ರಿಗೆ ಹೇಳದೆ ಮದುವೆ ಆಗಿದ್ದು ತಪ್ಪು ಅಂತ ನಮ್ಮ ಅಪ್ಪನ ಮನಸ್ಸಲ್ಲಿ ಉಳ್ಕೊಬಿಟ್ಟಿದೆ. ಅದಕ್ಕೆ ಯಾರು ಏನೇ ಹೇಳಿದ್ರು ಅವ್ರು ಕೇಳ್ತಿಲ್ಲ. ಹೀಗಿರುವಾಗ ಅವ್ರಿಬ್ಬರನ್ನು ಹೇಗೋ ಒಂದ್ ಮಾಡೋದು? ಅದೇ ನನಗೆ ಅರ್ಥ ಆಗ್ತಿಲ್ಲ ತನು. ಬರೀ ತಾತ ಮಾತಾಡಿದ್ದಕ್ಕೇನೆ ನಮ್ಮಪ್ಪ ಆ ರೇಂಜ್ಗೆ ರೈಸ್ ಆಗೋದ್ರು. ಇನ್ನು ನಾವು ಮಾತಾಡೋಕ್ಕಾಗತ್ತಾ? ನಾನಾಗಲೇ ಹೇಳಲಿಲ್ವಾ ನಿಮ್ಮಪ್ಪ ನನ್ನ ಮಗಳ ವಿಷಯ ಹೇಳ್ತಿದ್ದಂಗೆ ಕೋಪ ಮಾಡ್ಕೋತಾನೆ ಅಂತ? ಅದು ಹಾಗೆ ಆಗೋಯ್ತು. ನಾವ್ ಅದನ್ನೆಲ್ಲ ನೋಡಿದ್ವಿ ತಾತ. ಈಗ ಮಾವನ್ ಹೇಗ್ ಬದಲಾಯಿಸೋದು? ಅವನೊಂಥರ ದೂರ್ವಾಸ ಮುನಿ ಇದ್ದಂಗೆ. ಅವನನ್ನು ನಂಬ್ಕೊಂಡು ನಾವೇನೂ ಮಾಡ್ಕೊಳಕ್ಕಾಗಲ್ಲ. ಹಾಗಾದ್ರೆ ಅವ್ರಿಬ್ಬರನ್ನ ಒಂದ್ ಮಾಡೋ ಪ್ರಯತ್ನನ ಬಿಟ್ಬಿಡ್ಬೇಕಾ? ಹಾಗೆ ಮಾಡೋದಕ್ಕಾಗಲ್ಲ ತನು. ಇಷ್ಟು ವರ್ಷ ಆದಮೇಲೆ ನನಗೆ ಅತ್ತೆ ಇದ್ದಾರೆ ಅಂತ ಗೊತ್ತಾಗಿದೆ, ಅವ್ರ ಮಗಳು ಚಂದನ ಅಂತನೂ ಗೊತ್ತಾಗಿದೆ. ಅವರಿಬ್ಬರನ್ನು ಒಂದು ಮಾಡದೇ ಇದ್ರೆ ನಾನು ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ? ತಾತ ಹೇಳಿದ್ದು ಕರೆಕ್ಟಾಗೇ ಇದೆ. ನಾವು ಅಪ್ಪನ ನಂಬ್ಕೊಂಡಿರೋದಕ್ಕಾಗಲ್ಲ, ನಾವೇ ಏನಾದರೂ ಮಾಡಬೇಕು. ಹೌದು ಕಣೋ, ಮೊದಲು ಚಂದನನ್ನ ಲಕ್ಷ್ಮಿ ಹತ್ರ ಕರ್ಕೊಂಡೋಗಿ ಬಿಟ್ಬಿಡ್ಬೇಕು. ಅವಳಿಗೆ ಲಕ್ಷ್ಮಿ ನಿನ್ನ ಮಗಳು ಸತ್ತಿಲ್ಲ, ಬದುಕಿದ್ದಾಳೆ ಅಂತೇಳಿ ಅವಳು ಮಡ್ಲಿಗೆ ಹಾಕ್ಬಿಟ್ರೆ ನನಗೆ ಸಮಾಧಾನ ಕಣೋ. ನೀನು ಹೇಳ್ತಿರೋದು ಕರೆಕ್ಟಾಗಿ ಇದೆ ತಾತ, ಆದರೆ ಚಂದನ ಅವ್ರನ್ನ ಡೈರೆಕ್ಟಾಗಿ ಮನೆ ಕರ್ಕೊಂಡು ಹೋಗೋದಕ್ಕೆ ಅವ್ರು ಹೇಗೆ ಹೋಗ್ತಾರೆ? ಅದಕ್ಕೆ ನಾವು ಬೇರೆ ಏನಾದರೂ ಐಡಿಯಾ ಮಾಡಲೇಬೇಕು. ನನಗೊಂದು ಒಳ್ಳೆಯ ಐಡಿಯಾ ಬಂತು ಕಣೋ ವಿಶ್ವ. ನಾಳೆ ನನ್ನ ಅಳಿಯ ಶ್ರೀನಿವಾಸ್ದು ಹುಟ್ಟಿದಬ್ಬ ಕಣೋ. ಅವ್ರ ಮನೆಯವರೆಲ್ಲ ನಾಳೆ ಖುಷಿಯಾಗಿರ್ತಾರೆ. ಇದೇ ಸಮಯದಲ್ಲಿ ಚಂದನನ ಕರ್ಕೊಂಡಾಗ ಅವ್ರ ಮುಂದೆ ನಿಲ್ಲಿಸಿದ್ರೆ ದೊಡ್ಡ ಉಡುಗೊರೆ ಕೊಟ್ಟಂಗಾಗತ್ತೆ. ಆಹಾ ತಾತ, ಈ ಐಡಿಯಾ ಸೂಪರ್ ಆಗಿದೆ. ಹಾಗಾದರೆ ಡೈರೆಕ್ಟ್ ಅವ್ರ ಮನೆಗೆ ಹೋಗ್ಬಿಡೋಣ? ಅವ್ರ ಮನೆಗೆ ಹೋಗೋದು ಬೇಡ, ಎಲ್ಲಾದರೂ ಹೊರಗಡೆ ಸೇರೋಣ. ಅವರು ಮನೆಯವ್ರದ್ದು ಯಾರ್ದಾದ್ರೂ ನಂಬರ್ ನಿನ್ನ ಹತ್ರ ಇದೆಯಾ? ನಂಬರು? ಹಾಂ, ಚಂದನ ಅವ್ರ ಅದಕ್ಕೆ ವೀಣಾ ಅಂತ ಒಬ್ರು ಇದ್ದಾರೆ, ಅವ್ರ ನಂಬರ್ ನನ್ನ ಹತ್ರ ಇದೆ. ಅವರು ಆ ಮನೆಗೆ ಸೊಸೆನೇ ಆಗಿರ್ಬೋದು, ಆದರೆ ಸ್ವಂತ ಮಗಳ ಥರ ಇದ್ದಾರೆ. ಅತ್ತೆ ಮತ್ತು ಸೊಸೆ ಸಂಬಂಧ ತುಂಬ ಚೆನ್ನಾಗಿದೆ ತಾತ. ಹಾಗಾದರೆ ಅವ್ರ ನಂಬರ್ ಕೊಡು, ಅವ್ರ ಹತ್ರ ನಾನು ಮಾತಾಡ್ತೀನಿ.
ಹಲೋ, ಯಾರು? ನಮಸ್ಕಾರಮ್ಮ, ನಾನು ಗೋವಿಂದಯ್ಯ ಅಂತ. ಕ್ಷಮಿಸಿ, ಯಾರು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅಮ್ಮ, ನಿನಗೆ ಲಲಿತಾ ಅನ್ನೋರು ಗೊತ್ತಲ್ವಾ? ಹಾ, ಗೊತ್ತು. ನಮ್ಮ ಅತ್ತೆ ಫ್ರೆಂಡ್ ಆಗಿದ್ರು. ಹಾ, ಆ ಲಲಿತಾ ಅವ್ರ ಮಾವನೇ ನಾನು. ಓಹ್, ಹೌದಾ? ನಮಸ್ಕಾರ ಸರ್. ನಮ್ಮ ಅತ್ತೆ ಈಗಲೂ ಲಲಿತಾ ಅವ್ರನ್ನ ನೆನೆಸ್ಕೊಂಡು ತುಂಬ ಬೇಜಾರು ಮಾಡ್ಕೋತಾರೆ. ಅವರಿಬ್ಬರ ಸ್ನೇಹ ತುಂಬ ಚೆನ್ನಾಗಿತ್ತು. ಜೀವದ ಗೆಳತಿಯರ ಥರ ಇದ್ರು. ದೇವರು ತುಂಬ ಬೇಗ ಅವ್ರನ್ನ ತನ್ನ ಹತ್ರ ಕರ್ಸ್ಕೊಂಡ್ಬಿಟ್ಟ. ಇರಲಿ ಬಿಡಮ್ಮ, ಅದೆಲ್ಲ ದೇವರಿಚ್ಛೆ. ಹಾಂ, ನಾನು ನಿನಗೇನಕ್ಕೆ ಫೋನ್ ಮಾಡಿದ್ದು ಅಂತಂದರೆ, ನಮ್ಮ ಲಲಿತಾಗೆ ಒಂದು ಕೊನೆ ಆಸೆ ಇತ್ತು. ಅದನ್ನು ನೀನು ನಡೆಸ್ಕೊಡ್ಬೇಕು ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದು. ಏನು? ಲಲಿತಾ ಅವ್ರ ಕೊನೆ ಆಸೆನ ನಾನು ನಡೆಸ್ಕೊಡ್ಬೇಕಾ? ನನ್ನ ಕೈಲಿ ಸಾಧ್ಯ ಆಗೋದಾದರೆ ಖಂಡಿತ ನಡೆಸ್ಕೊಡ್ತೀನಿ. ಏನದು ಹೇಳಿ. ನೋಡಮ್ಮ, ನಾಳೆ ನಿಮ್ಮ ಮಾವ ಶ್ರೀನಿವಾಸ್ ಹುಟ್ಟಿದ ಹಬ್ಬನಮ್ಮ. ನಾಳೆ ದಿನ ಅವರಿಬ್ಬರನ್ನ ಕರೆದು ಮನೇಲಿ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೋಬೇಕು ಅಂತ ಲಲಿತಾ ಆಸೆ ಪಟ್ಟಿದ್ಲು. ಆದರೆ ಇವಾಗ ಅವಳಿಲ್ಲ. ನಾಳೆ ನೀನೇ ನಿಂತು ಈ ಕಾರ್ಯಕ್ರಮನ ನಡೆಸ್ಕೊಡ್ಬೇಕಮ್ಮ. ಅಯ್ಯೋ, ನಮ್ಮ ಅವನ ಹುಟ್ಟಿದ ಹಬ್ಬನ ನಾವು ಆಚರಿಸದೇ ಇರ್ತೀವ? ಅಂದಹಾಗೆ ಗೋವಿಂದಯ್ಯನವರೇ, ನಾಳೆ ನಮ್ಮ ಮಾವ ಅವ್ರ ಹುಟ್ಟಿದಬ್ಬ ಬೇರೆ, ಅದು 60ನೇ ವರ್ಷದ್ದು. ಹೀಗೆ ಮಾಡಿದ್ರೆ ಹೇಗಿರುತ್ತೆ? ನಾಳೆ ನಮ್ಮ ಮಾವ ಅವ್ರದ್ದು ಷಷ್ಠಿ ಪೂರ್ತಿ ಕಾರ್ಯಕ್ರಮನೂ ಮಾಡ್ಬೋದಲ್ವಾ? ಅವಾಗಂತೂ ಅವರಿಬ್ಬರು ಮದುವೆನ ನಾವು ನೋಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗಾದರೂ ನೋಡ್ಬೋದಲ್ವಾ? ಆಹಾ, ಎಂಥ ಒಳ್ಳೆ ವಿಷಯ ಹೇಳಿದೆಯಮ್ಮ. ನೀನು ಹೇಳಿದಾಗೆ ಆಗಲಿ. ನೋಡು, ಎಲ್ಲ ಏರ್ಪಾಡು ನೀನು ಮಾಡು. ಅದಕ್ಕೆ ಎಷ್ಟೇ ಖರ್ಚಾದರೂ ನಾನು ನೋಡ್ಕೊತೀನಿ. ಅಯ್ಯೋ, ಖರ್ಚು ವೆಚ್ಚದ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಾ? ನನಗಂತೂ ಅವರು ಅತ್ತೆ ಮಾವನಿಗಿಂತ ಜಾಸ್ತಿ ಅಪ್ಪ ಅಮ್ಮನೇ. ಅವ್ರ ಕಾರ್ಯಕ್ರಮನ ನಮ್ಮಿಂದ ಮಾಡೋಕ್ಕಾಗದೇ ಇರುತ್ತಾ ಹೇಳಿ? ಎಲ್ಲ ಅರೇಂಜ್ಮೆಂಟನ್ನು ನಾವೇ ಮಾಡ್ತೀವಿ. ಆದರೆ ನೀವು ಮಾತ್ರ ಮರೀದೆ ಈ ಸಂಭ್ರಮದಲ್ಲಿ ಭಾಗಿಯಾಗಬೇಕು. ಅಯ್ಯೋ, ಖಂಡಿತವಾಗಿಯೂ ಬರ್ತೀನಿ. ಈಗ ನನ್ನ ಸೊಸೆ ಸ್ಥಾನದಲ್ಲಿ ನಾನೇ ತಾನೇ ನಿಂತ್ಕೋಬೇಕು. ಅಂದಾಗೆ ವೀಣಾ, ಈ ಕಾರ್ಯಕ್ರಮನ ದೇವಸ್ಥಾನದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಗಲಿ ಗೋವಿಂದಯ್ಯನವರೇ, ನಮ್ಮ ಮನೆ ಹತ್ರನೇ ಒಂದು ಒಳ್ಳೆ ದೇವಸ್ಥಾನ ಇದೆ. ನಾನು ಈಗಲೇ ಅಲ್ಲಿ ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಎಲ್ಲ ಅರೇಂಜ್ಮೆಂಟನ್ನು ಮಾಡಿಸಿರ್ತೀನಿ. ನೀವು ಮಾತ್ರ ನಾಳೆ ತಪ್ಪದೇ ಬನ್ನಿ. ಸರಿನಮ್ಮ, ಹಾಗೆ ಆಗಲಿ. ನಾನು ನಾಳೆ ನಿಮಗೆ ದೇವಸ್ಥಾನದ ಅಡ್ರೆಸ್ ಎಲ್ಲ ಕಳಿಸಿರ್ತೀನಿ. ಬರೋದನ್ನು ಮಾತ್ರ ಮರಿಬೇಡಿ. ಓ, ಸರಿ ಸರಿ. ಲಕ್ಷ್ಮೀ